ನಮಸ್ಕಾರ ವೀಕ್ಷಕರೇ, ಆನಂದ್ ಅಷ್ಟೋವಿಂಗ್ಗೆ ಸ್ವಾಗತ, ಸುಸ್ವಾಗತ. ಈ ದಿವಸ ತುಲಾ ಲಗ್ನದ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡೋಣ. ನಾನು ನಿಧಾನವಾಗಿ ಹೇಳ್ತಾ ಹೋಗ್ತೀನಿ, ನಿಮ್ಮ ಆಡು ಭಾಷೆಯಲ್ಲೇ ಹೇಳ್ತಾ ಹೋಗ್ತೀನಿ. ನಾನು ಟೆಕ್ನಿಕಲ್ ಭಾಷೆಯನ್ನು ಯೂಸ್ ಮಾಡೋದಿಲ್ಲ. ಎಲ್ರಿಗೂ ಅದು ಸುಲಭವಾಗಿ ಅರ್ಥ ಆಗಲಿ ಅಂತ ನಾನು ಆಡು ಭಾಷೆಯಲ್ಲೇ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ತುಲಾ ಲಗ್ನ, ಈ ಲಗ್ನದ ಅಧಿಪತಿ ವೀನಸ್, ಶುಕ್ರ ಅಂತ ಹೇಳ್ತೀವಿ. ಶುಕ್ರ 1ನೇ ಮನೆಗೆ 8ನೇ ಮನೆಗೂ ಅಧಿಪತಿ ಆಗ್ತಾನೆ. 8ನೇ ಮನೆ ಅದು ಸ್ತ್ರೀ ರಾಶಿ ಆಗುತ್ತೆ, ಇದು ಪುರುಷ ರಾಶಿ ಆಗುತ್ತೆ. ತುಲಾ ಲಗ್ನ ಕೆಲವು ಸಲ ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಲಗ್ನ ಅಂತ ಒಂದು ಕೋಟ್ ಮಾಡುವಾಗ ಲಗ್ನ ಅಂತ ಹೇಳ್ತೀವಿ, ಬಾಕಿ ಟೈಮಲ್ಲಿ ನಾರ್ಮಲ್ ಆಗಿ ನಾವು ರಾಶಿ ಅಂತಾನೆ ಹೇಳ್ಕೊತಾ ಬರ್ತೀವಿ. ಮತ್ತೆ ಲಗ್ನದಿಂದ 1ನೇ ಮನೆ 2ನೇ ಮನೆ ಅಂತ ಏನು ಹೇಳ್ತೀವಿ, ನಾವು ಜ್ಯೋತಿಷ ಭಾಷೆಯಲ್ಲಿ ಭಾವಗಳು ಅಂತಾನೆ ಹೇಳ್ತೀವಿ. ಹಾಗಾಗಿ ನಾನು ಮಾತಾಡಬೇಕಾದ್ರೆ ನಾನು ತುಲಾ ಲಗ್ನದ ಬಗ್ಗೆ ಮಾತಾಡಿದ್ರು ರಾಶಿ ಅಂತಾನೆ ಯೂಸ್ ಮಾಡ್ತಾ ಇರ್ತೀನಿ, ಅನ್ಯದ ಭಾವಿಸ್ಬಾರ್ದು, ಅದು ನ್ಯಾಚುರಲ್ ಅದು. ಹಾಗಾಗಿ ತುಲಾ ಲಗ್ನ ಅಕ್ಕಪಕ್ಕ 2 ಸ್ತ್ರೀ ರಾಶಿಗಳು, ಒಬ್ಬ ಪುರುಷ ರಾಶಿ ಅಂದರೆ ದಟ್ ಮೀನ್ಸ್ ಇಬ್ಬರು ಹೆಂಗಸರ ಮಧ್ಯೆ ಒಬ್ಬ ಗಂಡಸು. ಸೊ ಅವ್ರ ಗತಿ ಏನಾಗಬೇಕು, ಯಾಕಂದ್ರೆ ಇದು ಸ್ತ್ರೀ ರಾಶಿ, ಕನ್ಯಾ ರಾಶಿ ಶುಭ ರಾಶಿ ಅಂತ ಹೇಳ್ತೀವಿ, ವೃಶ್ಚಿಕ ರಾಶಿ ಸ್ತ್ರೀ ರಾಶಿ ಅಂತ ಹೇಳ್ತೀವಿ. ಸ್ತ್ರೀ ರಾಶಿ ಶುಭ ರಾಶಿಯಾಗಿ ಇಲ್ಲಿ ಸಮಾಜನ ಉದ್ಧಾರ ಮಾಡೋರು, ನ್ಯಾಯನ ಪ್ರತಿಪಾದನೆ ಮಾಡೋರು ಹುಟ್ಟಿರ್ತಾರೆ. ಮತ್ತು ಇದಕ್ಕೆ ತುಲಾ ಲಗ್ನಕ್ಕೆ ವೃಶ್ಚಿಕ ರಾಶಿಯ ಪ್ರಭಾವ ಇದ್ದಾಗ ಸಮಾಜನ ಹಾಳು ಮಾಡೋರು ಹುಟ್ಟಿರ್ತಾರೆ. ಹಾಗಾಗಿ ನಾವು ಉದಾಹರಣೆ ತೊಗೊಳ್ಬೇಕಾದ್ರೆ ಮಹಾತ್ಮ ಗಾಂಧಿ, ಹಿಟ್ಲರ್ ಅಂತ ಹೇಳ್ತೀವಿ. ಅದಾದಮೇಲೆ ಈ ತುಲಾ ಲಗ್ನಕ್ಕೆ ಈ ಕುಜನ ಪ್ರಭಾವ ಇರುತ್ತೆ. ಕುಜನ ನಕ್ಷತ್ರದ 2 ಪಾದಗಳು ಇರುತ್ತೆ, 3ನೇ ಮತ್ತು 4ನೇ ಪಾದ. ರಾಹುವಿನ ಪ್ರಭಾವನೂ ಇರುತ್ತೆ. ಒಟ್ಟು 4 ಪಾದಗಳು ರಾಹುವಿನ ನಕ್ಷತ್ರ, ಸ್ವಾತಿ ನಕ್ಷತ್ರದ ಪ್ರಭಾವ ಇರುತ್ತೆ. ಮತ್ತು ಗುರುವಿನ ಪ್ರಭಾವನೂ ಇರುತ್ತೆ. 3 ಪಾದಗಳು, ಒಟ್ಟು 9 ಪಾದಗಳು ಈ ತುಲಾ ಲಗ್ನಕ್ಕೆ ಇರುತ್ತೆ. ಹಂಗಾಗಿ ಈ 3 ಗ್ರಹಗಳ ಪ್ರಭಾವನೂ ಇದರಲ್ಲಿ ಇದ್ದೇ ಇರುತ್ತೆ. ಜಾತಕರು ಯಾವ ಡಿಗ್ರಿನಲ್ಲಿ, ಯಾವ ಒಂದು ನಕ್ಷತ್ರದಲ್ಲಿ, ಯಾವ ಪಾದದಲ್ಲಿ ಹುಟ್ಟಿರ್ತಾರೋ ಅದ್ರ ಪ್ರಕಾರ ಆ ಫಲಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ 9 ಪಾದಗಳು ಏನು ಹೇಳ್ತೀವಿ, ಅದರಲ್ಲೂ ನವಾಂಶದಲ್ಲಿ ಯಾರ ಅಂಶದಲ್ಲಿ ಬರ್ತಾರೆ ಅನ್ನೋದು ನೋಡ್ಬೇಕಾಗತ್ತೆ. ಹಾಗಾಗಿ ನಾವು ಏನು ಹೇಳ್ತೀವಿ ಇದು ಬೇಸಿಕ್ ಆ್ಯಸ್ ಇಟ್ ಇಸ್ ಅಪ್ಲೈ ಆಗೋಲ್ಲ. ಹಾಗಾಗಿ ಯಾವ ಡಿಗ್ರಿನಲ್ಲಿ ಅದು ಬಿದ್ದಿರುತ್ತೆ ಲಗ್ನ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇದು ವಾಯುತತ್ವ ರಾಶಿಯಾಗಿ ನಾರ್ಮಲ್ ಆಗಿ ಈ ರಾಶಿಯಲ್ಲಿ ಹುಟ್ಟಿರೋರು ಜಾಸ್ತಿ ವಿಮಾನಯಾನ ಮಾಡ್ತಾರೆ, ಮತ್ತು ಏರೋನಾಟಿಕ್ಸ್ ಎಜುಕೇಷನ್ ಸಂಬಂಧಪಟ್ಟಂಗೆ ಅದು ಕಲಿತಾರೆ, ಆ ಥರ ಒಂದು ಸೂಚನೆ ಇದೆ. ಹಾಗಾಗಿ ಮತ್ತು ಲವ್ ಇಮಿಡಿಯೇಷನ್ ಅಂದರೆ ಕೆಲವು ನ್ಯಾಯಗಳು ಅದು ಇದು ಬಂದಾಗ ಅವಾಗ ತೀರ್ಮಾನ ಮಾಡ್ತಾರೆ, ಇಟ್ ಟೇಕ್ಸ್ ಟೈಮು. ಬಟ್ ಅವರು ಪರ್ಸ್ನಲ್ ಅಂತ ಇನ್ವಾಲ್ವ್ ಆದಾಗ ಇಮಿಡಿಯೇಟ್ ಡಿಸಿಷನ್ಗಳು ಸೂಚನೆ ಆಗುತ್ತೆ. ವಾಯುತತ್ವ ರಾಶಿಯಾಗಿ ಲವ್ ಪ್ರೇಮ ಸೂಚನೆ ಆಗುತ್ತೆ. ಮತ್ತು ಹೈ ಎಕ್ಸ್ಪೆಕ್ಟೇಷನ್ನು, ಅಧಿಕ ಆಸೆ ಆಕಾಂಕ್ಷೆಗಳನ್ನು ಸೂಚನೆ ಆಗುತ್ತೆ. ಇದಕ್ಕೆಲ್ಲ ವಾಯುತತ್ವದೇ ಇದೇ ಕಾರಣ. ರಿಪೀಟ್ ಕರ್ತೀವಿ. ತುಲಾ ಲಗ್ನ ವಾಯುತತ್ವ ರಾಶಿಯಾಗಿ ವಿಮಾನಯಾನ ಅದನ್ನು ಸೂಚನೆ ಮಾಡುತ್ತೆ. ಈ ರಾಶಿಯವರು ಅತ್ಯಧಿಕವಾಗಿ ಏರ್ವೇನಲ್ಲಿ ಕೆಲಸ ಮಾಡೋದು, ಆಮೇಲೆ ವಾಯು ಸಂಚಾರ, ಏರೋನಾಟಿಕ್ಸ್ ವಿದ್ಯೆನ ಕಲಿಯೋದು ಅದು ಸೂಚನೆ ಆಗುತ್ತೆ. ಪ್ರೀತಿ ಪ್ರೇಮ ಅದು ಸೂಚನೆ ಆಗುತ್ತೆ. ಅಧಿಕ ಆಸೆ ಆಕಾಂಕ್ಷೆಗಳನ್ನು ಸೂಚನೆ ಆಗುತ್ತೆ. ಇದು ಶುಕ್ರನಿಗೆ ಸ್ವಕ್ಷೇತ್ರ ಅಂತ ನಾವು ಹೇಳ್ತೀವಿ. ಮತ್ತು 0 ಡಿಗ್ರಿಯಿಂದ 15 ಡಿಗ್ರಿವರೆಗೂ ಮೂಲ ತ್ರಿಕೋನ ಅಂತ ಹೇಳ್ತೀವಿ. 15 ಡಿಗ್ರಿಯಿಂದ 30 ಡಿಗ್ರಿವರೆಗೂ ಸ್ವಕ್ಷೇತ್ರ ಅಂತ ಹೇಳ್ತೀವಿ. ಸ್ವಕ್ಷೇತ್ರಕ್ಕೂ ಮೂಲ ತ್ರಿಕೋನಕ್ಕೂ ವ್ಯತ್ಯಾಸ ಏನು ಅಂದರೆ, ಸ್ವಕ್ಷೇತ್ರ ಅಂದರೆ ಸ್ವಂತ ಮನೆಯಲ್ಲಿ ಇದ್ದಂಗೆ. ಮೂಲ ತ್ರಿಕೋನ ಅಂತ ಹೇಳಿದ್ರೆ ಆ ಸ್ವಂತ ಮನೆಯಲ್ಲಿ ಅವರ ಪರ್ಸ್ನಲ್ ರೂಮ್ ಇರುತ್ತೆ, ಪರ್ಸ್ನಲ್ ಆಫೀಸ್ ಇರುತ್ತೆ. ಹಂಗಾಗಿ ಅವರು ಸ್ವಂತ ಮನೆಯಲ್ಲಿ ಏನು ಕಂಫರ್ಟಬಲ್ ಇರುತ್ತೋ ಅದಕ್ಕಿಂತ ಜಾಸ್ತಿ ಅವರು ಸ್ವಂತ ರೂಮಲ್ಲಿ ಕಂಫರ್ಟಬಲ್ ಹೆಂಗಿರುತ್ತೆ ಅದನ್ನು ಸೂಚನೆ ಮಾಡುತ್ತೆ ಅಷ್ಟೇ. ಅದಕ್ಕೆ ಶುಕ್ರ ಬಲವಾಗಿದ್ದಾಗ ಸ್ವಕ್ಷೇತ್ರದಲ್ಲೂ ಬಲವಾಗಿರ್ತಾನೆ, ಅದಕ್ಕಿಂತ ಬಲವಾಗಿ ಅವ್ರ ಮೂಲ ತ್ರಿಕೋನದಲ್ಲಿ ಇರ್ತಾನೆ. ಇದು ವ್ಯತ್ಯಾಸ ಸ್ವಕ್ಷೇತ್ರ ಅದು ಮೂಲ ತ್ರಿಕೋನಕ್ಕೂ. ಸಿನಿಮಾತ್ಮನ್ಗೆ ಇದು ಪರಮ ಉಚ್ಚ ಸ್ಥಾನ, ಇದು ತುಂಬ ಫೇವರಬಲ್ ಪ್ಲೇಸು. ಯಾಕಂದರೆ ಅದಕ್ಕೆ ಎದುರುಗಿನ ರಾಶಿ ಮೇಷ ಬೆಳಕನ್ನು ಸೂಚನೆ ಮಾಡುತ್ತೆ, ಪೂರ್ವ ದಿಕ್ಕನ್ನು ಸೂಚನೆ ಮಾಡುತ್ತೆ. ಅದಕ್ಕಿಂತ ಎದುರುಗಿನ ರಾಶಿ ತುಲಾ ಲಗ್ನ, ತುಲಾ ರಾಶಿ ಅದನ್ನು ಪಶ್ಚಿಮ ದಿಕ್ಕನ್ನು ಸೂಚನೆ ಮಾಡುತ್ತೆ ಮತ್ತು ಕತ್ತಲೆಯನ್ನು ಸೂಚನೆ ಮಾಡುತ್ತೆ. ಯಾಕಂದರೆ ಬೆಳಕಿನ ಎದುರುಗಡೆ ಆಪೋಸಿಟ್ ಇರೋದು ಕತ್ತಲೆ. ಸೊ ಸಿನಿಮಾತ್ಮ ಕತ್ತಲೆ ಜೀವನಕ್ಕೆ ಹೆಸರುವಾಸಿ, ಕತ್ತಲೆಯನ್ನು ಸೂಚನೆ ಮಾಡ್ತಾನೆ. ಹಾಗಾಗಿ ಈ ಕತ್ತಲೆಯುಕ್ತ ರಾಶಿಗೆ ಸಿನಿಮಾತ್ಮ ಅಲ್ಲಿ ಉಚ್ಚ ಸ್ಥಾನ ಪಡಿತಾನೆ.
ರವಿ ಇಲ್ಲಿ ನೀಚ ಸ್ಥಾನ ಪಡಿತಾನೆ. ಬುಧನಿಗೆ ಮಿತ್ರ ಕ್ಷೇತ್ರ ಅಂತ ಹೇಳ್ತೀವಿ. ಬುಧ ಅಂತ ಹೇಳಿದ್ರೆ ಬುಧ 7, 8, 9 ಭಾಗ್ಯಾಧಿಪತಿನೂ ಆಗ್ತಾನೆ, ವ್ಯಯಾಧಿಪತಿನೂ ಆಗ್ತಾನೆ. ಹಾಗಾಗಿ ಭಾಗ್ಯಾಧಿಪತಿ ಆಗ್ತಾ ಇರೋದ್ರಿಂದ ಅವನಿಗೆ ಮಿತ್ರ ಕ್ಷೇತ್ರ ಅಂತ ಹೇಳ್ತೀವಿ. ಬುಧ ಕುಜನಿಗೆ ಸಮಕ್ಷೇತ್ರ ಅಂತ ಹೇಳ್ತೀವಿ. ಯಾಕಂದ್ರೆ 7ನೇ ಮನೆ ಅಧಿಪತಿನೂ ಅವನೇ, 2ನೇ ಮನೆ ಅಧಿಪತಿನೂ ಆಗ್ತಾನೆ. ಯಾಕಂದ್ರೆ ಇಲ್ಲಿ ತುಲಾ ಲಗ್ನದವರಿಗೆ ಅದು ಮಾರಕ ಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ಎರಡನೇದು, ಯಾವುದೇ ವಿವಾಹಕ್ಕೆ ಹೆಂಗಸರಿಗೆ ಕುಜ ಚೆನ್ನಾಗಿರ್ಬೇಕು. ಗಂಡ ಚೆನ್ನಾಗಿ ಸಿಗ್ಬೇಕಾದ್ರೆ, ಗಂಡನಿಂದ ಪ್ರೀತಿ ಪ್ರೇಮ ಸಿಗ್ಬೇಕಾದ್ರೆ, ಒಳ್ಳೆ ದಾಂಪತ್ಯ ಸುಖ ಇರಬೇಕಾದ್ರೆ, ಸಂಸಾರ ಸುಖ ಚೆನ್ನಾಗಿರ್ಬೇಕಾದ್ರೆ, ಅದೇ ಥರ ಪುರುಷರಿಗೆ ಶುಕ್ರ ಚೆನ್ನಾಗಿರಬೇಕು. ಹಾಗಾಗಿ ಶುಕ್ರ ಕುಜ ಇಬ್ಬರು ತುಂಬ ಅಟ್ರಾಕ್ಷನ್ನು. ದಟ್ ಮೀನ್ಸ್ ಒಬ್ರಿಗೊಬ್ರು ಅಟ್ರಾಕ್ಷನ್ ಆಗಿ ಲವ್ ಜಾಸ್ತಿ ಆಗುತ್ತೆ, ಒಬ್ರಿಗೊಬ್ರು ಬಿಟ್ಕೊಡೋದಿಲ್ಲ. ಆ ವಿಧದಲ್ಲಿ ಸಮಕ್ಷೇತ್ರ ಅಂತ ಹೇಳ್ತೀವಿ. ಹಾಗಾಗಿ ಯಾರದೇ ಮದುವೆ ಆಗಬೇಕಾದ್ರೆ ಪುರುಷರಲ್ಲಿ ಶುಕ್ರ ಚೆನ್ನಾಗಿದ್ರೆ ಹೆಂಡತಿ ಸುಖ ಚೆನ್ನಾಗಿರುತ್ತೆ, ಹೆಂಡತಿ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ, ಸಂಸಾರ ಚೆನ್ನಾಗಿರುತ್ತೆ. ಅದ್ರ ಪ್ರಕಾರನೇ ಹೆಂಗಸರ ಜಾತಕದಲ್ಲಿ ಕುಜ ಚೆನ್ನಾಗಿದ್ರೆ ಅವರಿಗೆ ಗಂಡನ ಸುಖ ಚೆನ್ನಾಗಿರುತ್ತೆ, ಗಂಡನ ಪ್ರೀತಿ ಪ್ರೇಮ ಸುಖ ಚೆನ್ನಾಗಿರುತ್ತೆ, ಸಂಸಾರ ಸುಖ ಚೆನ್ನಾಗಿರುತ್ತೆ. ಚಂದ್ರ ಗುರುವಿಗೆ ಶತ್ರುಕ್ಷೇತ್ರ ಅಂತ ಹೇಳ್ತೀವಿ. ಗುರು ನಾರ್ಮಲ್ ಆಗಿ ದೇವತೆಗಳ ಗುರು ಅಂತ ಹೇಳ್ತೀವಿ. ಶುಕ್ರನಿಗೆ ರಾಕ್ಷಸರ ಗುರು ಅಂತ ಹೇಳ್ತೀವಿ. ಅದು ಪುರಾಣ ಕಾಲದಲ್ಲಿ ಹೇಳುವಂಥದ್ದು. ಹಾಗಾಗಿ ಅದೊಂದು ಕಾನ್ಸೆಪ್ಟ್ ಪ್ರಕಾರನೇ ಇಲ್ಲಿ ನಾವು ಇದನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಬಟ್ ಎಷ್ಟು ನಿಜಾನೋ ಎಷ್ಟು ಸುಳ್ಳು ದಟ್ ಈಸ್ ಲೆಫ್ಟ್ ಟು ದಿ ನೇಚರ್ ಥಿಂಗ್. ಮತ್ತು ಈ ತುಲಾರಾಶಿ ಏನೇನು ಸೂಚನೆ ಮಾಡುತ್ತೆ? ಪ್ಲೇಸು, ಬಿಸ್ನೆಸ್ ಪ್ಲೇಸ್ ಸೂಚನೆ ಮಾಡುತ್ತೆ. ಆಗಿನ ಕಾಲದಲ್ಲೇ ವ್ಯಾಪಾರ ಸ್ಥಳಗಳು ಅಂತೆಲ್ಲ ಹೇಳ್ತೀವಿ. ಇವಾಗೆಲ್ಲ ಮಾಲ್ಗಳು ಬಂದ್ಬಿಟ್ಟಿದೆ. ಆಮೇಲೆ ಮಾರ್ಕೆಟ್ಸು, ಮಾಲ್ಸು, ಆಮೇಲೆ ಆಡಿಟೋರಿಯಮ್ಸು, ಸ್ಟೇಡಿಯಂನ ಸೂಚನೆ ಮಾಡುತ್ತೆ, ಸಿಟೀಸ್ನ ಸೂಚನೆ ಮಾಡುತ್ತೆ, ಕೋರ್ಟ್ಸ್ನ ಸೂಚನೆ ಮಾಡುತ್ತೆ, ಮತ್ತು ಸ್ಟಾಕ್ ಎಕ್ಸ್ಚೇಂಜ್ನ ಸೂಚನೆ ಮಾಡುತ್ತೆ, ಟ್ರಾನ್ಸ್ಪೋರ್ಟೇಷನ್ ಸೂಚನೆ ಮಾಡುತ್ತೆ, ರೋಡ್ ಸೂಚನೆ ಮಾಡುತ್ತೆ, ಆಮೇಲೆ ವೆಹಿಕಲ್ ಮೂವ್ಮೆಂಟ್ಸ್ನ ಸೂಚನೆ ಮಾಡುತ್ತೆ, ಮತ್ತು ಮ್ಯೂಸಿಕ್ ಸೂಚನೆ ಮಾಡುತ್ತೆ, ಸಿಂಗಿಂಗ್ ಸೂಚನೆ ಮಾಡುತ್ತೆ, ಮತ್ತು ಆ್ಯಕ್ಟಿಂಗು, ರಿಸರ್ಚು ಅದು ಸೂಚನೆ ಮಾಡುತ್ತೆ, ಜ್ಯುವೆಲರಿ ಮೇಕಿಂಗ್ ಸೂಚನೆ ಮಾಡುತ್ತೆ, ಫೋಟೋಗ್ರಫಿ ವಿಡಿಯೋಗ್ರಫಿ ಸೂಚನೆ ಮಾಡುತ್ತೆ, ಏರೋನಾಟಿಕ್ಸ್ ಸೂಚನೆ ಮಾಡುತ್ತೆ, ಫಿಲಮ್ ಮೇಕಿಂಗ್ ಸೂಚನೆ ಮಾಡುತ್ತೆ, ಮಾಡ್ರನ್ ಲೈಫ್ ಸ್ಟೈಲ್ನ ಸೂಚನೆ ಮಾಡುತ್ತೆ, ಇಂಪೋರ್ಟ್ ಎಕ್ಸ್ಪೋರ್ಟನ್ನು ಸೂಚನೆ ಮಾಡುತ್ತೆ, ಫಿಲಮ್ ಥಿಯೇಟರ್ಸು, ರೇಡಿಯೋ, ಟೆಲಿಫೋನ್ಸು, ಬಾಟಿಕ್ಸು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸು. ಹೀಗೆ ಇದು ಏನಂದರೆ ಶುಕ್ರ ಸೂಚನೆ ಮಾಡುವಂಥದ್ದೆಲ್ಲ ಈ ತುಲಾ ಲಗ್ನ ಸೂಚನೆ ಮಾಡುತ್ತೆ. ಹಾಗಾಗಿ ಈ ನಟನೆ ಅಂತ ಒಂದು ಕ್ವಶನ್ ಬರುತ್ತೆ. ನಾರ್ಮಲಾಗಿ ಜೀವನದಲ್ಲಿ ಎಲ್ಲರೂ ನಟನೆ ಮಾಡ್ತಾನೆ ಇರ್ತೀವಿ ಬೇಸಿಕ್ಕಾಗಿ ಹುಟ್ಟಿದ ತಕ್ಷಣವೇ. ಯಾಕಂದರೆ ತಂದೆ ಹತ್ರ ನಾವು ಮಗನಾಗಿ ಆ್ಯಕ್ಟಿಂಗ್ ಮಾಡ್ತೀವಿ, ಮತ್ತು ನಮ್ಮ ಯಂಗರ್ ಸಿಸ್ಟರ್ಸ್ ಬ್ರದರ್ಸ್ ಅಣ್ಣನಾಗಿ ಆ್ಯಕ್ಟಿಂಗ್ ಮಾಡ್ತೀವಿ, ಅಕ್ಕ ಅಣ್ಣಂದಿರಿಗೆ ನಾವು ತಮ್ಮನಾಗಿ ಆ್ಯಕ್ಟಿಂಗ್ ಮಾಡ್ತೀವಿ, ಸ್ನೇಹಿತರ ಹತ್ರ ನಾವು ಸ್ನೇಹಿತರಾಗಿ ಆ್ಯಕ್ಟಿಂಗ್ ಮಾಡ್ತೀವಿ, ಮತ್ತು ನಮ್ಮ ಲವರ್ ಏನಾದರೂ ನಾವು ಅವ್ರಿಗೆ ಲವರಾಗಿ ಆ್ಯಕ್ಟಿಂಗ್ ಮಾಡ್ತೀವಿ, ಮದುವೆ ಆದರೆ ಗಂಡನಾಗ ಆ್ಯಕ್ಟಿಂಗ್ ಮಾಡ್ತೀವಿ, ಅದೇ ಥರ ಆ್ಯಕ್ಟಿಂಗ್ ಮಾಡ್ತೀವಿ. ಇದಕ್ಕೆ ಆಡಿಷನ್ ಅಂತ ಹೇಳಿದ್ರೆ ಆ್ಯಕ್ಟಿಂಗ್ ಅಂತ ಹೇಳ್ತೀವಿ. ಡೈರೆಕ್ಟ್ರು ಈ ಟೈಮಲ್ಲಿ ನೀವು ಈ ಥರ ಆ್ಯಕ್ಟಿಂಗ್ ಮಾಡಬೇಕಂತ ಮಾಡ್ತಾರಲ್ಲ, ಅದು ಯಾಕಂದರೆ ಶುಕ್ರ ಎಲ್ಲದಕ್ಕೂ ಒಂದು ಆಡಿಷನ್ ಸೂಚನೆ ಮಾಡ್ತಾನೆ. ನಾರ್ಮಲ್ ನಾವು ಬಟ್ಟೆಗಳು ಹಾಕ್ಬೇಕಾದ್ರೆ ಶುಕ್ರ ಏನು ಸೂಚನೆ ಮಾಡ್ತಾನೆ? ಬ್ರ್ಯಾಂಡೆಡ್ ಐಟಮ್ಸು, ಕಾಸ್ಟ್ಲಿ ಐಟಮ್ಸು, ಫ್ಯಾನ್ಸಿ ಡ್ರೆಸ್ಸಸ್ ಸೂಚನೆ ಮಾಡ್ತಾನೆ. ನಾರ್ಮಲ್ ವೆಹಿಕಲ್ನ ಸೂಚನೆ ಮಾಡಿದ್ರೆ ಶುಕ್ರ ಹೈ ಎಂಡ್ ವೆಹಿಕಲ್ನ ಸೂಚನೆ ಮಾಡ್ತಾನೆ. ನಾವು ನಾರ್ಮಲ್ ಮನೆಗಳನ್ನ ಸೂಚನೆ ಮಾಡಿದ್ರೆ ಶುಕ್ರ ಬಂಗ್ಲೋಸ್ ಸೂಚನೆ ಮಾಡ್ತಾನೆ. ಅದೇ ಥರ ಶುಕ್ರ ಎಲ್ಲ ಅಡಿಷನ್ಸ್ ಆಗಿರೋದ್ರಿಂದ, ಫ್ಯಾನ್ಸಿ ಆಗಿರೋದ್ರಿಂದ ತುಲಾ ಲಗ್ನ ಈ ಎಲ್ಲವನ್ನು ಸೂಚನೆ ಮಾಡುತ್ತೆ. ಮತ್ತು ಈ ಲಗ್ನದವ್ರಿಗೆ ಲಕ್ಕಿ ಇದಂದರೆ ಡೈಮಂಡ್ ತುಂಬ ಚೆನ್ನಾಗಿ ಆಗಿಬರುತ್ತೆ, ಸಿಲ್ವರ್ ಕಲ್ಲರು ಮತ್ತು ನಂಬರ್ 6 ತುಂಬ ಚೆನ್ನಾಗಿ ಆಗಿಬರುತ್ತೆ. ನಾರ್ಮಲಾಗಿ ಈ ಶುಕ್ರನ ಗುಣಗಳು ವೆರಿ ಇಂಪಾರ್ಟೆಂಟಾಗಿ ನಾವು ತಿಳ್ಕೊಳ್ಳಬೇಕು. ಯಾಕಂದರೆ ಇಷ್ಟು ನಾವು ಶುಕ್ರನ ಬಗ್ಗೆ ಹೇಳ್ತೀವಿ, ಆ್ಯಕ್ಚುಲಾಗಿ ಶುಕ್ರ ಏನೇನು ಸೂಚನೆ ಮಾಡ್ತಾನೆ ಅನ್ನೋದು ಫಸ್ಟ್ ತಿಳ್ಕೊಂಡ್ರೆ ಆವಾಗ ತುಲಾ ಲಗ್ನ ಮತ್ತು ಋಷಭ ಲಗ್ನ ಅದ್ರ ಬಗ್ಗೆ ಒಂದು ಕರೆಕ್ಟ್ ಐಡಿಯಾ ಬರುತ್ತೆ. ಆ್ಯಕ್ಚುಲಾಗಿ ಶುಕ್ರ ಸೂಚನೆ ಮಾಡುವಂಥದ್ದು ನಮ್ಮ ಜೀವನದಲ್ಲಿ ಪ್ರೀತಿ ಪ್ರೇಮನ ಸೂಚನೆ ಮಾಡ್ತಾರೆ, ಲವ್ ಮಾಡೋದು ಅದೆಲ್ಲನೂ, ಮತ್ತು ವಿವಾಹ ಸೂಚನೆ ಮಾಡ್ತಾರೆ. ಶುಕ್ರ ಬಲವಾಗಿಲ್ಲದೆ ಇದ್ದರೆ ಎಂಥವ್ರಿಗಾದ್ರೂ ವಿವಾಹ ತುಂಬ ನಿಧಾನ ಆಗ್ಬಿಡುತ್ತೆ. ಮತ್ತು ಗಂಡಸರಿಗೆ ಅವರ ಹೆಂಡತಿನ ಸೂಚನೆ ಮಾಡ್ತಾರೆ. ಹೆಂಗಸ ಜಾತಕದಲ್ಲಿ ಗಂಡನ ಕುಚ ಸೂಚನೆ ಮಾಡ್ತಾನೆ. ಮತ್ತು ಓರೆನೋಟ ಅಂತ ಹೇಳ್ತಾರೆ. ನಾರ್ಮಲಾಗಿ ಶುಕ್ರ ಸ್ವಲ್ಪ ಲವ್ ಹಾಗೆ ಅಂತ ಬಂದಾಗ ಹೆಂಗಸರನ್ನ ಸೂಚನೆ ಮಾಡಿದಾಗ ಓರೆನೋಟ ಅಂತ ಒಂದು ಬರುತ್ತೆ. ಓರೆನೋಟಕ್ಕೆ ಮನಸ್ಸಲ್ದವರೇ ಇಲ್ಲ ಅಂತ ಹೇಳ್ತಾರೆ, ಅದು ಗಾದೆಯಿಂದಲೇ ಹೇಳ್ತಾರೆ. ಮತ್ತು ಪತ್ನಿಯ ಸುಖನ ಸೂಚನೆ ಮಾಡ್ತಾರೆ. ಶುಕ್ರ ಚೆನ್ನಾಗಿದ್ರೆ ಅವರು ಗಂಡಸರಿಗೆ ದಾಂಪತ್ಯ ಸುಖ ತುಂಬ ಚೆನ್ನಾಗಿರುತ್ತೆ, ಪತ್ನಿಯಿಂದ ಪ್ರೀತಿ ಪ್ರೇಮ ಚೆನ್ನಾಗಿರುತ್ತೆ, ಪ್ರೀತಿ ಇಷ್ಟೆಲ್ಲ ಇದ್ಮೇಲೆ ಸಂಸಾರ ಆಟೋಮೆಟಿಕ್ಕಾಗಿ ಚೆನ್ನಾಗೇ ಇರುತ್ತೆ. ಮತ್ತು ಸೆಕ್ಸ್ ಎಂಜಾಯ್ಮೆಂಟ್ ಅಂತ ಹೇಳ್ತೀವಿ. ನಾರ್ಮಲಾಗಿ ಶುಕ್ರ ಇಲ್ಲದೇ ಇದ್ರು ಬೇರೆ ಗ್ರಹಗಳು ಏನಾದ್ರೂ 12ನೇ ಮನೆಯಲ್ಲಿ ಇದ್ಬಿಟ್ರೆ 7ನೇ ಮನೇಲಿ ಇದ್ದರೆ ಅವರಿಗೆ ಎಲ್ಲ ಇದ್ರೂ ಹೆಂಡತಿ ಹತ್ರ ಸುಖ ಇರೋದಿಲ್ಲ. ಈ ಬೆಡ್ರೂಮ್ ಹೋದ ತಕ್ಷಣ ಜಗಳಗಳು ಶುರುವಾಗ್ಬಿಡುತ್ತೆ.
ಇಲ್ಲ ಬೆಡ್ರೂಮ್ ಹೋದ ತಕ್ಷಣ ಈಗುಗಳು ಹೋಗ್ಬಿಡುತ್ತೆ. ಸೊ ಇಲ್ಲಿ ಶುಕ್ರ ಇದ್ದರೆ ವೆರಿ ಕಂಫರ್ಟಬಲ್ ಆಗಿ ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ. ಮತ್ತು ಯಾವಾಗಲೂ ಫ್ಯಾನ್ಸಿ ಡ್ರೆಸ್ಸು ಸೂಚನೆ ಮಾಡ್ತಾರೆ ಶುಕ್ರ, ಯಾವಾಗಲೂ ಹೈ ಎಂಡು ಹೇಳಿದ್ನಲ್ಲ, ಹೈ ಎಂಡ್ ಸೂಚನೆ ಮಾಡ್ತಾರೆ. ಮಾಮೂಲಿ ಡ್ರೆಸ್ ಹಾಕಿನ ಕಾಸ್ಟ್ಲಿ ಐಟಮ್ಸು, ರೇಮೆಂಟ್ಸು, ಹಂಗೆ ಬಿಯಾಂಡ್ ದಟ್ ಅದು ಸೂಚನೆ ಮಾಡ್ತಾನೆ. ಮತ್ತು ಹೆಂಗಸಿನಲ್ಲಿ ಗರ್ಭಾಶಯನ ಸೂಚನೆ ಮಾಡ್ತಾನೆ ಶುಕ್ರ, ಯಾವಾಗಲೂ ರಿಪ್ರೊಡಕ್ಷನ್ ಸೂಚನೆ ಮಾಡ್ತಾನೆ. ಯಾಕಂದರೆ ಹಂಗಾಗಿ ಗರ್ಭಾಶಯ ಸೂಚನೆ ಮಾಡ್ತಾನೆ. ಗಂಡಸರಲ್ಲಿ ಕೌಂಟ್ನ ಸೂಚನೆ ಮಾಡ್ತಾನೆ. ವೀರ್ಯದಲ್ಲಿ ಕೌಂಟು ಚೆನ್ನಾಗಿದ್ರೆ ಅವರಿಗೆ ಮಕ್ಕಳಾಗುತ್ತೆ, ಇದ್ರೆ ಆಗೋದಿಲ್ಲ. ಇದಕ್ಕೆ ಶುಕ್ರ ಬಲವಾಗಿರಬೇಕು. ಮತ್ತು ಈ ಜನನೇಂದ್ರಿಯ ಅಂತ ಹೇಳ್ತೀವಿ, ಗುಪ್ತಾಂಗಗಳು ಎಲ್ಲಿ ರೀಪ್ರೊಡಕ್ಷನ್ಗೆ ಬೇಕಾಗಿರೋ ಆ ಅಂಗಗಳು ಗುಪ್ತಾಂಗಗಳು ಏನು ಹೇಳ್ತೀವಿ ಅದನ್ನು ಸೂಚನೆ ಮಾಡ್ತಾನೆ. ಮತ್ತು ಮನೆಗಳನ್ನು ಸೂಚನೆ ಮಾಡ್ತಾನೆ. ಎಲ್ರಿಗೂ ಒಂದು ಮಿನಿಮಮ್ ಮನೆ ಇರಬೇಕಾದ್ರೆ ಶುಕ್ರ ಚೆನ್ನಾಗಿರಬೇಕು. ವೆಹಿಕಲ್ನ ಸೂಚನೆ ಮಾಡ್ತಾನೆ. ಬೆಡ್ರೂಮ್ ಎಂಜಾಯ್ಮೆಂಟು, ಬೆಡ್ರೂಮ್ನ ಸೂಚನೆ ಮಾಡ್ತಾನೆ. ಫ್ಲವರ್ಸು, ಅಟ್ರಾಕ್ಷನ್ ಆಗಿರೋ ಫ್ಲವರ್ಸ್ನ ಸೂಚನೆ ಮಾಡ್ತಾನೆ. ಎಸ್ಪೆಷಲಿ ಜ್ಯುವೆಲರ್ಸ್ನ ಸೂಚನೆ ಮಾಡ್ತಾನೆ. ಜ್ಯುವೆಲರಿ ಬಿಸ್ನೆಸ್ ಮಾಡುವಂಥವ್ರನ್ನ ಸೂಚನೆ ಮಾಡ್ತಾನೆ. ಜ್ಯುವೆಲರಿ ಮೇಕಿಂಗ್ನ ಸೂಚನೆ ಮಾಡ್ತಾನೆ. ಅದೆಲ್ಲ ಹೈ ಎಂಡ್ ಇದು ಖರ್ಚುಗಳು. ಅದು ಇಲ್ಲದೇ ಇದ್ರೂ ಮನುಷ್ಯನ ಜೀವನ ನಡೀತಾ ಇರುತ್ತೆ. ಬಟ್ ಇರೋರು ಅದನ್ನು ಹೈ ಎಂಡ್ ತೋರಿಸ್ಕೊಳ್ತಾರೆ, ಅದನ್ನು ಖರ್ಚು ಮಾಡ್ತಾರೆ ಬೇಂದ್ಬಿಟ್ಟು. ಮತ್ತು ಸಿಲ್ಕ್ ಕ್ಲಾಸು ನಾರ್ಮಲಾಗಿ ನಾವು ಎವ್ರಿ ಡೇ ನಾವು ಉಟ್ಕೊಳ್ಳೋದಿಲ್ಲ. ಏನು ಶುಭ ಕಾರ್ಯಗಳು ಬಂದಾಗ ಸಿಲ್ಕ್ ಸೀರೆಗಳು, ಸ್ವಲ್ಪ ಕಾಸ್ಟ್ಲಿ ಸೀರೆಗಳು ಅದೆಲ್ಲ ಯೂಸ್ ಮಾಡಿ ಅದನ್ನು ಶುಕ್ರ ಸೂಚನೆ ಮಾಡ್ತಾನೆ. ಮತ್ತು ಆ್ಯಕ್ಟಿಂಗು ನಾನು ಹೇಳ್ದಂಗೆ, ಮತ್ತು ಡ್ಯಾನ್ಸು, ಸಿಂಗಿಂಗು, ಕಲೆಗಳು ಅದು ಸೂಚನೆ ಮಾಡ್ತಾನೆ. ಮತ್ತು ಸ್ವೀಟ್ ಫುಡ್ಸು ಅದು ಸೂಚನೆ ಮಾಡ್ತಾನೆ. ಡ್ರಗ್ಸು, ಈಗ ಏನಾದರೂ ಹಾಟ್ ಡ್ರಿಂಕ್ಸ್ ತೊಗೊಂಡು ಅದೊಂದು ಚಟ ಇರುತ್ತೆ. ಬಿಯಾಂಡ್ ದಟ್ ಇನ್ನು ಸ್ವಲ್ಪ ಎಂಜಾಯ್ಮೆಂಟ್ ಬೇಕು ಅಂತ ಹೇಳಿದ್ರೆ ಈಗಿನ ಇದರಲ್ಲಿ ಅದು ನಿಷಿದ್ಧವಾಗಿದೆ, ಆಗಿದನ್ನು ಡ್ರಗ್ಸ್ ಅಂತ ಹೇಳ್ತೀವಿ. ಅದು ತೊಗೊಂಡ್ರೆ ಇನ್ನೇನೋ ಆಗುತ್ತೆ ಅಂತ ಏನೋ ಹೇಳ್ತಾರೆ, ಅದು ನಮಗಂತೂ ಅನುಭವ ಇಲ್ಲ ಅದು. ಆಮೇಲೆ ಸೆಂಟ್ ಪರ್ಫ್ಯೂಮ್ಸ್ನ ಸೂಚನೆ ಮಾಡ್ತಾನೆ. ಬಟ್ ಇದೆಲ್ಲ ಅಡಿಷನ್ಸು, ಅದು ಇಲ್ಲದೇ ಇದ್ರೂ ನಮ್ಮ ಜೀವನ ನಡೆಯುತ್ತೆ. ಬಟ್ ನಾವು ಶುಕ್ರ ಇದ್ದಾಗ ಒಳ್ಳೆ ದುಡ್ಡು ಕಾಸು ಇರುತ್ತೆ, ಹಂಗಾಗಿ ಇದಕ್ಕೆ ಖರ್ಚು ಮಾಡ್ತೀವಿ. ಅದನ್ನೇ ಶುಕ್ರನ್ನೇ ಸೂಚನೆ ಮಾಡ್ತಾನೆ. ಮತ್ತು ರೈನಿಂಗ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ, ಮಳೆಗಾಲ ಸಮೃದ್ಧಿ ಬರಬೇಕಾದ್ರೆ ಮಳೆ ಬರಲೇಬೇಕು, ಅದು ಮಳೆಗಾಲ ಸೂಚನೆ ಮಾಡ್ತಾನೆ. ಹಾರ್ವೆಸ್ಟಿಂಗ್ ಅಂದರೆ ವ್ಯವಸಾಯ, ತೋಟಗಾರಿಕೆ, ಅಲ್ಲಿಂದ ಪ್ರೊಡಕ್ಷನ್ ಆಗಬೇಕಲ್ಲ. ಹೆಂಗೆ ನಮ್ಮ ಮನುಷ್ಯರಲ್ಲಿ ರೀಪ್ರೊಡಕ್ಷನ್ ಕೆಪಾಸಿಟಿ ಶುಕ್ರ ಸೂಚನೆ ಮಾಡ್ತಾನೋ, ಅದೇ ಥರ ಪ್ರಕೃತಿಯಲ್ಲಿ ನಮ್ಮ ಹಣ್ಣು ಹಂಪಲು ತರಕಾರಿಗಳನ್ನ ರೀಪ್ರೊಡಕ್ಷನ್ ಆಗಬೇಕಲ್ಲ, ಅದನ್ನ ಸೂಚನೆ ಮಾಡ್ತಾನೆ. ಆಮೇಲೆ ಶುಕ್ರ ತುಂಬ ಸೂಕ್ಷ್ಮತೆಯನ್ನು ಸೂಚನೆ ಮಾಡ್ತಾನೆ. ಅದು ಯಾಕಂದರೆ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಎರಡನೇ ಮನೆಗೆ ಶುಕ್ರ ಪ್ರಭಾವ ಏನಾದರೂ ಇದ್ದರೆ ನಾರ್ಮಲಾಗಿ ಅವ್ರ ಹ್ಯಾಂಡ್ ರೈಟಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹ್ಯಾಂಡ್ ರೈಟಿಂಗ್ ಅಂತಲೇ ಅವ್ರಿಗೆ ಕೆಲಸಗಳು ಸಿಕ್ಬಿಡುತ್ತೆ. ಮುಂಚೆ ಕಾಲದಲ್ಲಿತ್ತು, ಇವಾಗ ಎಲ್ಲ ಡಿಜಿಟಲೈಸೇಷನ್ ಆಗ್ಬಿಟ್ಟಿದೆ. ಹ್ಯಾಂಡ್ ರೈಟಿಂಗ್ಗೆ ಅಷ್ಟು ಪ್ರಾಶಸ್ತ್ಯ ಇಲ್ಲ ಈಗ. ಮತ್ತು ಮಿನಿಸ್ಟ್ರಿನ ಸೂಚನೆ ಮಾಡ್ತಾನೆ. ಈಗ ಮಾಮೂಲಿ MLAಕ್ಕಿಂತ ಬಿಯಾಂಡ್ ದಟ್ ಅಡಿಷನ್ಸು ಮಿನಿಸ್ಟ್ರ್ ಅಧಿಕಾರ ಇರುತ್ತೆ, ಅದು ಸೂಚನೆ ಮಾಡ್ತಾನೆ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು ನಾರ್ಮಲಾಗಿ ನಾವು ₹100,000 ₹1,000 ನಾವು ಮಾಡ್ಬೋದು, ನಮ್ಮ ಮಾಮೂಲಿ ಮಧ್ಯಮ ವರ್ಗದವರು. ಶುಕ್ರ ಸೂಚನೆ ಮಾಡೋಂಥ ಇವರು ಕೋಟ್ಯಾಂತರ ರೂಪಾಯಿ ತೊಗೊಳ್ಳೋದು, ಕೊಡೋದು, ಬ್ಯಾಂಕಿಗೆ ಹಾಕೋದು, ವಿತ್ಡ್ರಾ ಮಾಡೋದು, ಆ ಥರ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತಾರೆ. ಅದನ್ನು ಶುಕ್ರ ಸೂಚನೆ ಮಾಡ್ತಾನೆ. ಆಮೇಲೆ ಲಕ್ಸುರಿ ಡೆಕೋರೇಷನ್ಸು, ಮನೆ ನಾರ್ಮಲ್ ಮನೆ ಇದ್ದರೆ ಸಾಕು. ಲಕ್ಸುರಿ ಅಂದರೆ ಅದಕ್ಕೆ ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ಖರ್ಚು ಮಾಡ್ಬೋದು. ಇಂಟೀರಿಯರ್ ಡೆಕೋರೇಷನ್ಸು ಲಕ್ಸುರಿ, ಅದನ್ನು ಶುಕ್ರ ಸೂಚನೆ ಮಾಡ್ತಾನೆ. ಮತ್ತು ಕಾಸ್ಮೆಟಿಕ್ಸು, ಮೇಕಪ್ನ ಸೂಚನೆ ಮಾಡ್ತಾನೆ. ಅದೆಲ್ಲ ಅಡಿಷನ್ಸ್ ನಮಗೆ. ಈ ಥರ ನಟನೆಗಳು ಅದೆಲ್ಲ ಬಂದಾಗ ಮೇಕಪ್ಸ್ ಯೂಸ್ ಮಾಡ್ತಾರೆ, ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಾರೆ. ನಾವು ಚೆನ್ನಾಗಿ ಕಾಣಬೇಕು, ಸುಂದರವಾಗಿರಬೇಕು ಅಂತ ಸೂಚನೆ ಮಾಡ್ತಾನೆ. ಬೇಸಿಕಲಿ ಶುಕ್ರ ಸುಂದರವಾಗಿರೋರನ್ನ ಸೂಚನೆ ಮಾಡ್ತಾನೆ. ಹಾಗಾಗಿ ಲೇಡೀಸು ಓರಿಯೆಂಟೆಡ್ ಆಗಿರೋದ್ರಿಂದ ಸುಂದರವಾಗಿದ್ದರೆ ಆಟೋಮೆಟಿಕ್ ಅವರು ಅಟ್ರಾಕ್ಷನ್ ಆಪೋಸಿಟ್ ಸೆಕ್ಸೇ ಆಗುತ್ತೆ. ಹಾಗಾಗಿ ಮತ್ತು ಸೆಕ್ಸ್ ಎಜುಕೇಷನ್ ಅಂತ ಹೇಳ್ತೀವಿ, ಅದು ಡಿಪೆಂಡ್ ಅಪಾನ್ ಕೆಲವು ಸೀಕ್ವೆನ್ಸಸ್ ಇರುತ್ತೆ, ಬಿಯಾಂಡ್ ದಟ್ ಹೋಗುತ್ತೆ. ಮತ್ತು ಹ್ಯಾಪಿನೆಸ್ಸು ಲೈಫಲ್ಲಿ ಶುಕ್ರ ಚೆನ್ನಾಗಿದ್ದರೆ ಅವರು ಏನೇ ಇದನ್ನು ಸ್ವಲ್ಪ ಯಾಕಂದರೆ ನಾವು ಮನುಷ್ಯನಿಗೆ 4 ಮೂಲೆ ಚೆನ್ನಾಗಿದ್ದು ದುಡ್ಡು ಹಣಕಾಸು ಇದ್ದರೆ ಆಟೋಮೆಟಿಕ್ ಹ್ಯಾಪಿನೆಸ್ ಬರುತ್ತೆ. ಬಟ್ ದೇವರು ಎಲ್ರಿಗೂ 100% ಹ್ಯಾಪಿನೆಸ್ ಕೊಡೋದಿಲ್ಲ. ಎಲ್ಲ ನಾವು ಒಂದು ಕಡೆ ಇಟ್ಟೇ ಇರ್ತಾನೆ, ಅದು ಚಿಂತೆ ಇರಲೇಬೇಕು. ನೋ ಬಡಿ ಈಸ್ ಫ್ರೀ ಫ್ರಮ್ ವರೀಸು. ಮತ್ತು ಶುಕ್ರ ಕೊಟ್ಟಂಗೆ ಎಲ್ಲ ಇರುತ್ತೆ ಅವ್ರಿಗೆ, ಮನಸ್ಸಲ್ಲಿ ಏನೋ ಒಂದು ಕೊರಿತಾ ಇರುತ್ತೆ. ಇದು ಕ್ವೈಟ್ ನ್ಯಾಚುರಲ್ ಇದು. ಮತ್ತು ಅಕ್ರಮ ಸಂಬಂಧನ ಸೂಚನೆ ಮಾಡ್ತಾನೆ. ಯಾಕಂದರೆ ನಾರ್ಮಲ್ ಆಗಿ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಗಂಡ ಹೆಂಡತಿ ಇಬ್ಬರೇ ಅಟ್ರಾಕ್ಷನ್ ಆಗುತ್ತಾರೆ. ಅವ್ರು ನೋಡಿ ಇನ್ನೊಬ್ಬರು ಅಟ್ರಾಕ್ಷನ್ ಆಗ್ಬೋದು, ಇವ್ರಿಗೆ ಸೂಟ್ ಆಗುವಂಥದ್ದು ಅವರು ತೋರಿಸ್ಕೊಳ್ಬೋದು. ಹಾಗಾಗಿ ಅಕ್ರಮ ಸಂಬಂಧಗಳು ಆಗೋದಕ್ಕೆ ಶುಕ್ರನೇ ಕಾರಣ ಆಗೋಗ್ಬಿಡ್ತಾನೆ. ಮತ್ತು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತೀವಿ. ಯಾಕಂದರೆ ಎಲ್ಲರೂ ನಾವು ನಮ್ಮ ಮದುವೆಗಳು ಹೋದಾಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತೀವಿ. ಶುಕ್ರ ಬಲವಾಗಿದ್ಬಿಟ್ರೆ ಇದು ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಇರುತ್ತೆ. ಏನೇ ಕೊರತೆ ಇದ್ರೂ ಇಲ್ಲಿ ಹೊಡ್ಕೊಂಡು ಹೋಗ್ಬಿಡುತ್ತೆ. ಮತ್ತು ಲಿಟ್ರೇಚರ್, ಹೈಯರ್ ಎಜುಕೇಷನ್ ಅಂತ ಶುಕ್ರ ಸೂಚನೆ ಮಾಡ್ತಾನೆ. ಮತ್ತು ಆಟೋಮೊಬೈಲ್ಸ್, ಎಸ್ಪೆಷಲಿ ಆಟೋಮೊಬೈಲ್ಸ್ ಸಂಬಂಧಪಟ್ಟಂಗೆ ಶುಕ್ರ 10th ಹೌಸ್ಗೆ ಏನಾದರೂ ಪ್ರಭಾವ ಇದ್ದರೆ, ಹಾಗಾಗಿ ಆಟೋಮೊಬೈಲ್ಸ್ನಲ್ಲಿ ಅವರು ಒಳ್ಳೆ ಸಕ್ಸಸ್ ಆಗಿಬಿಡ್ತಾರೆ. ಆಮೇಲೆ ಆರ್ಕಿಟೆಕ್ಚರು,
ನಾರ್ಮಲ್ ಮನೆಗೂ ಆರ್ಕಿಟೆಕ್ಚರಲ್ ಮನೆಗೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ದಿಸ್ ಆರ್ ಆಲ್ ಅಡಿಷನ್ಸ್. ಹಾಗಾಗಿ ಟೆಕ್ಸ್ಟೈಲ್ನ ಸೂಚನೆ ಮಾಡ್ತಾನೆ, ಇಂಟೀರಿಯರ್ ಡೆಕೋರೇಷನ್ ಸೂಚನೆ ಮಾಡ್ತಾನೆ, ಆರ್ನಮೆಂಟ್ಸ್ ಇಂಪಾರ್ಟೆಂಟ್ ಆಗಿ ಆಭರಣಗಳು ಮಾಡೋವಂಥ ಸೂಚನೆ ಮಾಡ್ತಾನೆ, ಮೇಕಪ್ಪು, ಲಕ್ಸುರಿ ಐಟಮ್ಸ್. ಹಾಗಾಗಿ ನಮ್ಮ ಜೀವನಕ್ಕೆ ಏನು ಬೇಕೋ ಅದಕ್ಕೆ ಅಡಿಷನ್ಸ್ ಏನೇನು ಇರುತ್ತೋ ಲಕ್ಸುರಿ ಅದೆಲ್ಲನೂ ಶುಕ್ರ ಸೂಚನೆ ಮಾಡ್ತಾನೆ. ನಮ್ಮ ಜಾತಕದಲ್ಲಿ ಶುಕ್ರ ತುಂಬ ಚೆನ್ನಾಗಿದ್ದರೆ ನಮ್ಮ ಲೈಫು ಅಷ್ಟೇ ಚೆನ್ನಾಗಿರುತ್ತೆ. ಶುಕ್ರ ಎಸ್ಪೆಷಲಿ ಲಗ್ನದಲ್ಲಿ 12ನೇ ಮನೆಗೆ ಏನಾದ್ರೂ ಬಂದು ಇದ್ದರೆ ಅದು ಉಚ್ಚಸ್ಥಾನ ಆಗಿದ್ರು. ಉಚ್ಚಸ್ಥಾನ ಆಗಬೇಕಾದ್ರೆ ಮೇಷ ಲಗ್ನಕ್ಕೆ ಮಾತ್ರ ಮೀನದಲ್ಲಿ ಉಚ್ಚಸ್ಥಾನ ಆಗ್ತಾನೆ. ಅವರು ಎಷ್ಟೇ ಕೊರತೆ ಏನೇ ಇದ್ರೂ ಅವರು ಮಾತ್ರ ಸ್ವಂತ ಖರ್ಚು ಮಾಡೋದಕ್ಕೆ ಹಣಕಾಸು ಒದಗ್ತಾ ಇರುತ್ತೆ. ಒಳ್ಳೆ ಎಂಜಾಯ್ಮೆಂಟ್ ಮಾಡ್ತಾ ಇರ್ತಾರೆ, ಹೈ ಎಂಡ್ ವೆಹಿಕಲ್ ಯೂಸ್ ಮಾಡ್ತಾ ಇರ್ತಾರೆ. ಮತ್ತು ಲೋನ್ ತೊಗೊತಾರೋ, EMI ಕಟ್ತಾರೋ, ಇಲ್ಲ ಸಾಲ ತೊಗೊತಾರೋ, ದಟ್ ಈಸ್ ಇಮ್ಮೆಟೀರಿಯಲ್. ಬಟ್ ಅವರಂತೂ ಜಾಮ್ ಆಗಿ ಕಂಫರ್ಟಬಲ್ ಆಗಿರ್ತಾರೆ. ಬೆಡ್ರೂಮ್ ಎಂಜಾಯ್ಮೆಂಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಶುಕ್ರ ಒಂದು ಬಲವಾಗಿರಬೇಕು. ಶುಕ್ರ ಏನಾದರೂ ಬಲಹೀನತೆ ಆಗೋಗ್ಬಿಟ್ಟು ಶುಕ್ರ ಏನಾದರೂ ಅಡ್ವರ್ಸ್ ಆಗಿದ್ಬಿಟ್ರೆ ಜಾತಕದಲ್ಲಿ ಅವ್ರಿಗೆ ಮದುವೆ ಆಗೋದೇ ತುಂಬ ಲೇಟ್ ಆಗುತ್ತೆ. ಗಂಡ ಹೆಂಡತಿನಲ್ಲಿ ಜಗಳಕ್ಕೆ ಶುರು ಆಗುತ್ತೆ. ದಾಂಪತ್ಯ ಸುಖ ಇರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಒಟ್ಟು ಅಟ್ರಾಕ್ಷನ್ ಇರಲ್ಲ, ಒಬ್ರಿಗೊಬ್ರು ಆಗೋದಿಲ್ಲ, ಆ ಥರ ಬರುತ್ತೆ. ಮತ್ತು ಎಸ್ಪೆಷಲಿ ಶುಕ್ರ ಚೆನ್ನಾಗಿದ್ದರೆ ಅತ್ತೆಯಿಂದ ಒಳ್ಳೆ ಸೌಕರ್ಯ, ಒಳ್ಳೆ ರಾಜೋಪಚಾರ ಆಗುತ್ತೆ ಅವ್ರಿಗೆ ಹೆಂಡತಿ ಮನೆಯಲ್ಲಿ. ಅದೇ ಶುಕ್ರ ಕೆಟ್ಟಿದ್ರೆ ಅತ್ತೆಯಿಂದ ರುಬ್ಬಿಂಗ್ ಇರುತ್ತೆ. ದಟ್ ಮೀನ್ಸ್ ಕಿರುಕುಳ ಇರುತ್ತೆ, ತುಂಬಾ ಕಿರುಕುಳ ಇರುತ್ತೆ. ಶುಕ್ರ ಏನಾದರೂ ಅಡ್ವರ್ಸ್ ಆಗಿದ್ದರೆ ಮನೇಲಿ ಸುಖ ಇರೋದಿಲ್ಲ. ಆಮೇಲೆ ಅತಿಯಾದ ಸೆಕ್ಸ್ ಮಾಡಿ ಅದ್ರ ಸಂಬಂಧಪಟ್ಟಂಗೆ ಹೆಲ್ತ್ ಕಂಡೀಷನ್ನು ಅಡ್ವರ್ಸ್ ಆಗ್ತಾ ಹೋಗುತ್ತೆ. ಮತ್ತು ರಕ್ತಹೀನತೆ ಅಂತ ಆಮೇಲೆ ಕುಡಿಯುವ ಚಟ ಅಂತ ಹೇಳ್ತಾರೆ, ಡ್ರಿಂಕಿಂಗ್ ಶುರು ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ತುಂಬ ತಿನ್ನೋದು, ಆರೋಗ್ಯ ಕೆಡಿಸ್ಕೊಳ್ಳೋದು ಅದನ್ನು ಸೂಚನೆ ಮಾಡ್ತಾನೆ. ಮತ್ತು ವಾಹನಗಳಿಂದ ತೊಂದರೆ ಅಂತ ಇರುತ್ತೆ. ಎಸ್ಪೆಷಲಿ ಶುಕ್ರ ವಾಹನ ಸೂಚನೆ ಮಾಡ್ತಾನೆ. ವಾಹನ ತೊಂದರೆ ಅಂದರೆ ಅದು ಆವಾಗ ರಿಪೇರಿ ಆಗೋದಿರುತ್ತೆ, ಆಕ್ಸಿಡೆಂಟ್ಗಳು ಆಗೋದಿರುತ್ತೆ. ಕೆಲವು ಸಲ ಇವ್ರು ಬಚಾವ್ ಬಟ್ ವೆಹಿಕಲ್ ತುಂಬ ಸ್ಮ್ಯಾಶ್ ಆಗಿ ಹೋಗಿರುತ್ತೆ. ಹಾಗಾಗಿ ಎಸ್ಪೆಷಲಿ ಇವರಿಗೆ 4 ಕಾಲಿನ ಪ್ರಾಣಿಗಳಿಂದ ತೊಂದರೆ ಅಂತ ಇದೆ. ಏನಾದರೂ ಇದು ಹಸು ಏನಾದರೂ ಗುಮ್ಮೋದಾಗಲಿ, ಇಲ್ಲ ಕಾಡು ಗೀಡು ಇರೋ ಟ್ರೆಕ್ಕಿಂಗ್ ಹೋದಾಗ, ಇಲ್ಲ ಟೂ ವೀಲರ್ ಹೋದಾಗ ಯಾವ್ದಾರ ಬೇರೆ ಪ್ರಾಣಿಗಳು ತೊಂದರೆ ಕೊಡ್ಬೋದು, ಇದು ಚಾನ್ಸಸ್ಸು. ಅದಕ್ಕೆ ಬೇರೆ ಗ್ರಹಸ್ಥಿತಿನೂ ಕಾರಣ ಆಗಬೇಕಾಗುತ್ತೆ, ಆಯಾ ಟೈಮು ಬರಬೇಕಾಗುತ್ತೆ. ಇದು ಸೂಚನೆ ಅಷ್ಟೇ, ದಟ್ಸ್ ಇಟ್ಟು. ಹಾಗಾಗಿ ಇವರಿಗೆ ಡಯಾಬಿಟಿಕ್, ರಕ್ತಹೀನತೆ ಎಲ್ಲ ಬರೋ ಚಾನ್ಸಸ್ ಇರುತ್ತೆ ಶುಕ್ರ ಏನಾದರೂ ಬಲಹೀನ ಆಗಬೇಕಾದ್ರೆ. ಹಾಗಾಗಿ ಈ ತುಲಾ ಲಗ್ನದಲ್ಲಿ ಈ ಒಂದು ಭಾಗನ ನಾನು ಇಲ್ಲೇ ನಿಲ್ಲಿಸ್ತೀನಿ. ಯಾಕಂದರೆ ಇದು ತುಂಬ ಅಗಾಧವಾಗಿರುತ್ತೆ, ಅಂದರೆ ಅನ್ಲಿಮಿಟೆಡ್, ನೋ ಎಂಡಿಂಗ್. ಹಾಗಾಗಿ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾವು ತಿಳ್ಕೊಂಡ್ರೆ ಸಾಕು. ಯಾಕಂದರೆ ಬಿಯಾಂಡ್ ತಿಳ್ಕೊಂಡ್ರು ಅಂದರೂ ನಾವು ಅದನ್ನು ಫಾಲೋ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಈ ವಿಡಿಯೋನ ನಾನು ಇಲ್ಲೇ ನಿಲ್ಲಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.